ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ 2026 ವರ್ಷದ ಭವಿಷ್ಯ ಮಾಲಿಕೆಯಲ್ಲಿ ಅಗ್ನಿತತ್ವ ರಾಶಿಯಾದ ಸೌಂದರ್ಯ, ರೂಪ, ಲಾವಣ್ಯ, ಆಕರ್ಷಣೆಯನ್ನು ಹೊಂದಿರುವ ಧೈರ್ಯ, ಸಾಹಸ, ಛಲದ ಶತ್ರುಗಳನ್ನು ಸೋಲಿಸುವ ಗುಣದ ಮೇಷರಾಶಿಯ 2026 ಪರಿಪೂರ್ಣ ವರ್ಷ ಭವಿಷ್ಯವನ್ನು ಹೇಳಲಾಗಿದೆ. ನಿಮ್ಮ ಜೀವನದಲ್ಲಿ ಎಷ್ಟು ವೇಗವಾಗಿ ಓಡಿ ಮುಂದೆ ಬರಲು ಶ್ರಮವಹಿಸುತ್ತಿದ್ದೀರೋ, ಅಷ್ಟೇ ವೇಗದಲ್ಲಿ ನೀವು ನಂಬಿರುವ ವ್ಯಕ್ತಿಗಳು ಅದಕ್ಕೆ ಅಡೆತಡೆ ಗೋಡೆಗಳಾಗಿ ಅಡ್ಡಗಟ್ಟಿದವರನ್ನು ಚದುರಿಸಿ ಮತ್ತೆ ನಿಮ್ಮನ್ನು ನೀವು ಶ್ರೇಷ್ಠ ಎಂದು ಸಾಬೀತುಪಡಿಸುವ ಕೀರ್ತಿ ಪತಾಕೆಯನ್ನು ಆರಿಸುವ ಅತ್ಯುತ್ತಮ ವರ್ಷವಾಗಿರುತ್ತದೆ. ವಿದೇಶ ಯಾತ್ರೆ, ಹೊಸ ಕೆಲಸ, ಹೊಸ ಸ್ನೇಹಿತರು ದೊರೆಯುವರು. ಹಳೆಯ ಬೇಡವಾದ ಸಂಬಂಧಗಳು, ನಕಾರಾತ್ಮಕ ಸ್ನೇಹಿತರು, ಅಡೆತಡೆಗಳನ್ನು ಮಾಡುವ ವ್ಯಕ್ತಿಗಳನ್ನು ನೀವಾಗಿಯೇ ದೂರ ಮಾಡುವಿರಿ. ಪ್ರಸ್ತುತ ಗೋಚಾರದಲ್ಲಿ ಸಾಡೆ ಸಾತಿ ಶನಿ ಭಗವಾನರು ತಮ್ಮ ಜನ್ಮಸ್ಥಾನದಲ್ಲಿ ಇರುವರು. ಇದು ಸಾಡೆ ಸಾತಿಯ ಏರುವ ಶನಿ ಭಗವಾನ್ ಆದರೂ ನಿಮ್ಮ ಸಹಾಯಕ್ಕೆ ದೇವತಾ ಗುರು ನಿಮ್ಮನ್ನು ಕಷ್ಟಕಾಲದಲ್ಲಿ ಕಾಪಾಡುವರು. ಹಣಕಾಸಿನ ಕೊರತೆ ಕಂಡುಬರುವುದಿಲ್ಲವಾದರೂ ಅಧಿಕ ಖರ್ಚು ಮಾಡುವ ಮೊದಲು ಯೋಚಿಸಿ ಖರ್ಚು ಮಾಡಿರಿ. 2026 ಪ್ರಾರಂಭದ ಜನವರಿಯಲ್ಲಿ ಚತುರ್ಗ್ರಹ ಸಂಯೋಗ ಅಂದರೆ ಧನು ರಾಶಿಯಲ್ಲಿ ರವಿ, ಶುಕ್ರ, ಕುಜ, ಬುಧ ಗ್ರಹಗಳು ಮೇಷರಾಶಿಗೆ 9ನೇ ಮನೆಯಲ್ಲಿ ಬಂದು ಕೂಡುವುದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಗತ್ಯ. ಕಿವಿ, ಮೂಗು, ಗಂಟಲು, ENT ಸಮಸ್ಯೆ, ಹಲ್ಲಿನ ಸಮಸ್ಯೆ, ಶೀತ ಬರುವುದರಿಂದ ಆದಷ್ಟು ಥಂಡಿ ಪದಾರ್ಥಗಳಿಂದ ದೂರವಿರುವುದು. ಕುಜಗ್ರಹ ನವಮದ ಕೇಂದ್ರದಲ್ಲಿ ಇರುವುದರಿಂದ ತಂದೆ ಇಲ್ಲವ ಸ್ನೇಹಿತರೊಂದಿಗೆ ಪ್ರವಾಸ ಕೈಗೊಳ್ಳುವಿರಿ. ನಿಮ್ಮ ಕೆಲಸದಲ್ಲಿ ಇಷ್ಟಪಟ್ಟು ಕೆಲಸ ಮಾಡುವಿರಿ. ಮನಸ್ಸಿಗೆ ಆನಂದ ನೀಡುವ ಕಾರ್ಯದಲ್ಲಿ ಕಾಲ ಕಳೆಯುವಿರಿ. ಉದ್ಯೋಗದಲ್ಲಿ ಜನವರಿ ತಿಂಗಳು ನಿಮಗೆ ಎಷ್ಟೇ ಕೆಲಸ ಮಾಡಿದರೂ ಪ್ರತಿಫಲ ಬರುತ್ತಿಲ್ಲ ಎಂಬ ಭಾವನೆ ಅಧಿಕವಾಗಿರುವುದು. ಯೋಚಿಸಬೇಡಿ. ಇದು ಸಾಡೆ ಸಾತಿ ಪ್ರಭಾವದಿಂದ ನಿಮ್ಮ ಪ್ರತಿ ಕೆಲಸವೂ ನಿಧಾನವಾಗುವುದು. ಆದರೆ ನೆನಪಿನಲ್ಲಿಡಿ, ಹಲವಾರು ಸಂದರ್ಭದಲ್ಲಿ ನಿಧಾನವೇ ಪ್ರಧಾನ ಮೊದಲಾಗಿದ್ದು, 1 ನಿಮಿಷ ನಿಧಾನವಾದರೂ ಅಂತಿಮದಲ್ಲಿ ಹೆಚ್ಚು ಫಲ ನೀಡುವುದು. ಜನವರಿ, ಫೆಬ್ರವರಿ, ಏಪ್ರಿಲ್, ಮೇ ತನಕ ಸಾಮಾನ್ಯ ಫಲವನ್ನು ನೀಡುವ ಗ್ರಹಗಳು ಮಾರ್ಚಿ ನಂತರ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ. ಆಗ ನಿಮಗೆ ನಾನು ಯಾಕೆ ಎಲ್ಲ ಸಮಸ್ಯೆಗಳನ್ನು ನೋಡಿ ಓಡುತ್ತಿದ್ದೇನೆ ಅಥವಾ ಅದನ್ನು ಯಾಕೆ ಪರಿಹಾರ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಉಂಟಾಗಿ ಅರ್ಜುನನ ಬಾಣದ ಗುರಿಯು ಇಟ್ಟ ಹಾಗೆ ಸ್ಥಿರ ಮನಸ್ಸಿನಿಂದ ಮೊದಲಿಗಿಂತ ಹೆಚ್ಚಿನ ವೇಗದಲ್ಲಿ ಮುನ್ನುಗ್ಗುವಿರಿ. ಈ ಸಮಯದಲ್ಲಿ ಹೊಸ ಕೆಲಸಗಳು ಸುಲಭವಾಗಿ ದೊರೆತರೂ ನಿಮಗೆ ಸಮಾಧಾನ ಕೊಡುವ ಕೆಲಸವನ್ನೇ ಆಯ್ಕೆ ಮಾಡಿ ಹೆಸರು, ಕೀರ್ತಿ, ಹಣವನ್ನು ಮಾಡುವಿರಿ. ವಿದೇಶ ಯಾತ್ರೆ ಈ ಸಮಯದಲ್ಲಿ ಲಭ್ಯವಿದೆ. ಪ್ರೇಮಿಗಳು ಹೊರಗೆ ಪ್ರವಾಸ ಮಾಡುವಿರಿ. ಸಂತೋಷದ ಸಮಯ ಕಳೆಯುವಿರಿ. ಆದರೆ ಅದೇ ಸಂದರ್ಭದಲ್ಲಿ ಪರಸ್ಪರ ದೂಷಣೆ, ವಾದ ವಿವಾದ, ಮುನಿಸು, ಕೋಪ ಉಂಟಾಗುವುದು. ದಂಪತಿಗಳಲ್ಲಿ ಮನೆಯಲ್ಲಿ ಅಸಹಕಾರ, ಮೌನ, ಭಿನ್ನಾಭಿಪ್ರಾಯ ಹೆಚ್ಚಾಗುವುದು. ಆದರೆ ಇದು ಜೂನ್ ನಂತರ ಮಧುರ ಕ್ಷಣಗಳಾಗಿ ಮಾರ್ಪಡುವುದು. ಜೂನ್ ತಿಂಗಳು ಮೇಷರಾಶಿ ಅವರಿಗೆ ಹಣದ ಹೊಳೆಯು ಹರಿಸುವುದು. ರಾಹುಗ್ರಹ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇರುವುದರಿಂದ ಆಕಸ್ಮಿಕ ಧನಲಾಭ, ಬರುವ ಕಡೆ ಪ್ರಯಾಣ, ಅನಿರೀಕ್ಷಿತ ವಿದೇಶಿ ಪ್ರಯಾಣ, ಲಾಟರಿ ಹೊಡೆಯುವ ಅದೃಷ್ಟ ನಿಮ್ಮದಾಗಿರುತ್ತದೆ. ಇದೇ ಸಮಯದಲ್ಲಿ ಇದುವರೆಗೆ ನೀವು ರಿಲೇಶನ್ಶಿಪ್ನಲ್ಲಿ ಇದ್ದರೆ ಬ್ರೇಕಪ್ ಆಗುವ ಸಂದರ್ಭ, ಜೊತೆಗೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಆಗಮನವೂ ಕೂಡ ಇದೇ ಸಮಯದಲ್ಲಿ ಆಗುವುದು. ಹೊಸ ಕನಸು ಚಿಗುರುವುದು. ಕೊಟ್ಟ ಸಾಲ ವಾಪಸ್ಸಾಗುವುದು. ಗುರುಗ್ರಹ 4ನ ಮನೆಯಾದ ಕರ್ಕ ರಾಶಿಗೆ ಪ್ರವೇಶ ಮಾಡುವುದರಿಂದ ಮನೆಯಲ್ಲಿ ಶುಭ ಕಾರ್ಯ, ಮನಸ್ಸಿಗೆ ಒತ್ತಡ ನಿವಾರಣೆಯಾಗುವುದು. ಸಂತೋಷದ ಕ್ಷಣ ಕಳೆಯುವಿರಿ. ಕೇತು 5ನೇ ಮನೆಯಲ್ಲಿ ಇರುವುದರಿಂದ ವಿವಾಹದ ಸಂದರ್ಭದಲ್ಲಿ ಯಾವ ನಿರ್ಧಾರ ಮಾಡಬೇಕು ಎಂಬ ದ್ವಂದ್ವ ಭಾವನೆ ಮಾತ್ರ ಹೆಚ್ಚಾಗಿ ಇರುವುದರಿಂದ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ನೀವು ಸ್ವಲ್ಪ ಕಾಲ ಯೋಚಿಸುವಿರಿ. ಜೂನ್ನಲ್ಲಿ
ನಿಮ್ಮ ನಿರ್ಧಾರ ಗಟ್ಟಿ ಮಾಡಿ ಶುಭ ಕಾರ್ಯಕ್ಕೆ ಸಹಕಾರವನ್ನು ನೀಡುವಿರಿ. ನೀವು IT ಅಥವಾ ಆನ್ಲೈನ್ ಕೆಲಸ ಮಾಡುತ್ತಿದ್ದರೆ ಹೆಚ್ಚು ಲಾಭ ತರುವುದು. ಹೊಸ ಕಾಂಟ್ರಾಕ್ಟ್, ಪ್ರಮೋಷನ್, ಇಂಕ್ರಿಮೆಂಟ್ ಕೂಡ ದೊರೆಯುವುದು. ಜೂನಿಂದ ನವೆಂಬರ್ವರೆಗೆ ನಿಮ್ಮ ಜೀವನದ ಅತ್ಯಂತ ಸುಖ, ಸಂತೋಷ, ಐಶ್ವರ್ಯಗಳನ್ನು ಪಡೆಯುವ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಷೇರುಗಳು, ವ್ಯಾಪಾರದಲ್ಲಿ ಹಣ ತೊಡಗಿಸಿಕೊಳ್ಳುವುದು, ಹೊಸ ಉದ್ದಿಮೆ ಪ್ರಾರಂಭ, ವಿದ್ಯಾಭ್ಯಾಸಕ್ಕೆ ವಿದೇಶ ಪ್ರಯಾಣ, ವಿದೇಶದಲ್ಲಿ ಕೆಲಸ, ಫ್ಯಾಮಿಲಿ ಟೂರ್ಗಳಿಗೆ ಅವಕಾಶವಿರುವುದು. ಈ ಸಮಯದಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುವುದು. ಕುಲದೇವರ ದರ್ಶನ ಮಾಡುವಿರಿ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ 2026ನೇ ವಾರ್ಷಿಕ ಭವಿಷ್ಯದಲ್ಲಿ ಜನವರಿಯಲ್ಲಿ ಸಾಮಾನ್ಯವಾಗಿದ್ದು, ಫೆಬ್ರವರಿ, ಏಪ್ರಿಲ್, ಮೇ ಮಧ್ಯಮವಾಗಿದ್ದು, ಜೂನ್, ಜುಲೈ, ಆಗಸ್ಟ್ ಅತ್ಯುತ್ತಮವಾಗಿದ್ದು, ಆಗಸ್ಟ್ ಕೊನೆ ವಾರದಿಂದ ನವೆಂಬರ್ ಮತ್ತು ಡಿಸೆಂಬರ್ವರೆಗೆ ಅತ್ಯಂತ ವಿಶೇಷ ಶುಭ ಫಲವನ್ನು ನೀಡುವ ವರ್ಷವಾಗಿದೆ. ಇನ್ನು ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಂದು ಕಾರ್ಯಗಳಿಗೂ ಪೂರ್ವ ನಿಯೋಜಿತ ಯೋಜನೆಗಳಿಂದ ಮುಂದುವರಿಯುವುದು. ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಕೋಪ ಕಡಿಮೆ ಮಾಡಿಕೊಳ್ಳಬೇಕು. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ, ಆರೈಕೆ ವಹಿಸುವುದು ತುಂಬ ಅಗತ್ಯವಾಗಿರುತ್ತದೆ. ಹಾಗೂ ಏಪ್ರಿಲ್ 2ರಿಂದ ಏಪ್ರಿಲ್ 14ರವರೆಗೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುವುದು. ಶನಿ ಭಗವಾನರು ನಿಮ್ಮ ಜನ್ಮ ರಾಶಿಯಲ್ಲಿ ಇಡುವುದರಿಂದ ಸಾಡೆ ಸಾತಿಯು ಜೊತೆಗೆ ಶತ್ರುಗ್ರಹದ ಯೋಗ ಈ ವರ್ಷದಲ್ಲಿ 2 ಬಾರಿಯಾಗುವುದರಿಂದ ಈ ದೋಷದ ಪರಿಹಾರವಾಗಿ ಹನುಮಾನ್ ಚಾಲಿಸ ಪ್ರತಿದಿನ ತಪ್ಪದೆ ಕೇಳುವುದು. ಅರಳಿ ಮರಕ್ಕೆ ನೀರನ್ನು ಹಾಕುವುದು. ಪ್ರತಿದಿನ ವ್ಯಾಯಾಮ ಮಾಡುವುದು, ಇಲ್ಲವೇ ಜಿಮ್ಗೆ ಹೋಗುವುದು. ಖಾರ ಪದಾರ್ಥಗಳನ್ನು ತಿನ್ನುವುದು ಕಡಿಮೆ ಮಾಡಬೇಕು. ಹನುಮಂತ ದೇವರಿಗೆ ಸಿಂಧೂರ ಸೇವೆ ಇಲ್ಲವೇ ವಿಳೆದೆಲೆ ಸೇವೆ ಮಾಡಿಸುವುದು. 3 ಮುಖದ ರುದ್ರಾಕ್ಷಿಯನ್ನು ಧರಿಸುವುದು. ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದು. ಒಂದು ಕೆಂಪು ಕರ್ಚೀಫನ್ನು ಯಾವಾಗಲೂ ಸದಾಕಾಲ ನಿಮ್ಮಲ್ಲಿ ಇಟ್ಟುಕೊಳ್ಳುವುದು. ಈ ವರ್ಷವು ನಿಮ್ಮ ಜೀವನದ ಅತ್ಯುತ್ತಮ ವರ್ಷಗಳಲ್ಲಿ ಒಂದಾಗಿದ್ದು, ನೀವು ಏನು, ನಿಮ್ಮ ಕೆಪಾಸಿಟಿ ಏನು ಎಂಬುದನ್ನು ತೋರಿಸುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೂ ಹೊಸ ವರ್ಷದ ಶುಭಾಶಯಗಳು ಜ್ಯೋತಿಷ್ಯ ಅಭಿಮಾನಿಗಳೇ. ಧನ್ಯವಾದಗಳು. ಇನ್ನುಳಿದ 2026ರ ವಾರ್ಷಿಕ ಭವಿಷ್ಯವನ್ನು ನಮ್ಮ ಸರ್ವಶಕ್ತಿ ನುಡಿ ಪ್ಲೇಲಿಸ್ಟ್ನಲ್ಲಿ ನೋಡಿ. ಮತ್ತೊಮ್ಮೆ ಧನ್ಯವಾದಗಳು.